ಪ್ರೀತಿಯ ಬಂಧು ಮಿತ್ರರೇ, ಹೋಮ್ ಆಫ್ ಹೋಮ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ರಾಜು ನಾಯ್ಕ್ ಕನ್ನಡಿಗ ಈ ದಿನದಲ್ಲಿ ನಮ್ಮ ಈ ನಿರಾಶ್ರಿತರ ಆಶ್ರಮಕ್ಕೆ ಮಂಜು ಅಣ್ಣ ಅಂಥೇಳಿ ಅವರು ಈ ದಿನ ನಮ್ಮ ಆಶ್ರಮಕ್ಕೆ ಅವರ ಭಾವನ ಬರ್ತ್ಡೇ ಪ್ರಯುಕ್ತವಾಗಿ ನಮ್ಮ ಆಶ್ರಮಕ್ಕೆ ಒಂದು ಒಳ್ಳೆಯ ಊಟವನ್ನು ಮಾಡೋಕ್ಕೆ ಕೊಟ್ಟಿದ್ದರು. ಇವತ್ತು ನಮ್ಮ ಈ ನಿರಾಶ್ರಿತರ ಆಶ್ರಮಕ್ಕೆ ಅವರು ಯಾವ ಊಟವನ್ನು ಅಪೇಕ್ಷೆ ಪಡ್ತಾರಂತ ನಾನು ಅವರಲ್ಲಿ ಕೇಳಿದಾಗ ಅವರು ನಮಗೆ ಹೋಳಿಗೆ ಮತ್ತು ಬಿರಿಯಾನಿ ಬೇಕು ಅಂತ ಕೇಳಿದಾಗ ಇವತ್ತು ನಮ್ಮ ಮಂಜು ಅಣ್ಣ ಅವರ ಭಾವರ ಬರ್ತ್ಡೇ ಪ್ರಯುಕ್ತವಾಗಿ ಈ ನಮ್ಮ ನಿರಾಶ್ರಿತರ ಆಶ್ರಮಕ್ಕೆ ನಾವು ಇವತ್ತು ಬಿರಿಯಾನಿ ಮತ್ತು ಅವರಿಗೆ ಹೋಳಿಗೆ ಊಟವನ್ನು ಕೊಡ್ತಾಯಿದ್ದೀವಿ. ಪ್ರೀತಿಯ ಬಂಧು ಮಿತ್ರರೇ, ಈ ಊಟ ಅವರಿಗೆ ಕೊಟ್ಟಿರೋದ್ರಿಂದ ಅವರೆಲ್ಲರೂ ತೃಪ್ತರಾಗಿ ಊಟ ಮಾಡಿದ್ದಾರೆ. ಅವರು ತುಂಬ ಸಂತೋಷವುಳ್ಳವರಾಗಿದ್ದಾರೆ. ದಯವಿಟ್ಟು ಇದೇ ರೀತಿಯಲ್ಲಿ ನಿಮ್ಮ ಬರ್ತ್ಡೇ ಅಲ್ಲಿ ಇಲ್ಲಿ ಮಾಡಿಕೊಳ್ಳಬೇಡಿ. ದಯವಿಟ್ಟು ಎಲ್ಲಿ ನಿರಾಶ್ರಿತರ ಆಶ್ರಮಗಳಿರ್ತದೋ, ಎಲ್ಲಿ ನಿರ್ಗತಿಕರಿರ್ತಾರೋ ಅವರ ಮುಂದೆ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಸುಮ್ಮನೆ ಕೇಕು ಅಲ್ಲಿ ಹಾಳು ಮಾಡ್ತೀರಿ. ಆ ನಿರಾಶ್ರಿತರಿಗಾರೆ ಕೊಟ್ಟರೆ ಅವರು ಹೊಟ್ಟೆ ತುಂಬ ಆ ಕೇಕ್ಗಳನ್ನು ತಿಂತಾರೆ. ಪ್ರೀತಿಯ ಬಂಧು ಮಿತ್ರರೇ, ಇಲ್ಲ ಒಂದು ಹೊತ್ತು ಊಟ ಅವರಿಗೆ ಕೊಟ್ಟರೆ ನೀವು ಆ ಊಟವನ್ನು ಅಲ್ಲಿ ವೇಸ್ಟ್ ಮಾಡ್ತಿರಲ್ಲ, ಆ ಊಟನೇ ಅವ್ರಿಗೆ ಕೊಟ್ಟರೆ ಎಷ್ಟೋ ಅವರು ತೃಪ್ತಿಯಿಂದ ಊಟ ಮಾಡ್ತಾರೆ. ಪ್ರೀತಿಯ ಬಂಧು ಮಿತ್ರರೇ, ದಯವಿಟ್ಟು ನಿಮ್ಮ ಸಹಾಯ ಈ ಆಶ್ರಮಕ್ಕೆ ತುಂಬ ಅಗತ್ಯವಾಗಿದೆ. ನಮ್ಮ ಅನೇಕ ಕೊರತೆಗಳಿದೆ, ಆದರೆ ನಮ್ಮ ಅನೇಕ ಕೊರತೆಗಳು ನಿಮ್ಮಿಂದ ತೀರಿಸುವುದಕ್ಕೆ ಸಾಧ್ಯವಾಗ್ತಾಯಿದೆ. ಪ್ರೀತಿಯ ಬಂಧು ಮಿತ್ರರೇ, ದಯವಿಟ್ಟು ನೀವು ಸಹ ಈ ನಮ್ಮ ನಿರಾಶ್ರಿತರ ಆಶ್ರಮಕ್ಕೆ ಕೈ ಜೋಡಿಸುವಾಗ ಇಲ್ಲಿ ಎಷ್ಟೋ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಮೇಲಿರ್ತದೆ. ದಯವಿಟ್ಟು ನಿಮ್ಮ ಸಹಾಯ ನಮಗೆ ಅಗತ್ಯವಾಗಿದೆ. ದಯವಿಟ್ಟು ನಿಮ್ಮೆಲ್ಲರ ಸಹಾಯ ಮಾಡಿ. ಮತ್ತು ಅದೇ ರೀತಿಯಲ್ಲಿ ಈ ವಿಡಿಯೋವನ್ನು ನೋಡಿದವರು ದಯವಿಟ್ಟು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಒಂದು ಹಸ್ತದಿಂದ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ನಮಗೆ ಲೈಕ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಪ್ರೀತಿಯ ಬಂಧು ಮಿತ್ರರೇ, ನೀವು ಶೇರ್ ಮಾಡೋದ್ರಿಂದ ಯಾರಾದರೂ ಒಬ್ಬರು ಪುಣ್ಯಾತ್ಮರು ಈ ಇಂಥ ನಿರಾಶ್ರಿತರ ಆಶ್ರಮಕ್ಕೆ ಸಹಾಯ ಮಾಡ್ತಾರಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎದ್ದಳಪ್ಪ ಕೃಷ್ಣಪ್ಪ, ಎದ್ದಳಪ್ಪ, ಊಟ ಮಾಡು. ರೂಪ ಮಾಡಮ್ಮ ಮಾಡು.